ವಶೀಕರಣ ಮಾಡುವ ತಂತ್ರವನ್ನು ಕೆಲವರು ಹೇಗೆ ಸರಳವಾಗಿ ಮಾಡುತ್ತಾರೋ ಅಷ್ಟೆಯೇ ಕಠಿಣವಾದಂತಹ ಫಲಗಳನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಇಂತಹ ಕಠಿಣ ಫಲಗಳನ್ನು ನಾವು ಪಡೆದುಕೊಳ್ಳಬೇಕು ಎನ್ನೋದಾದರೆ ನೀವು ಇವತ್ತಿನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಲೇಬೇಕಾಗುತ್ತೆ. ವಶೀಕರಣ ಅನ್ನುವುದು ಯಾವಾಗಲೂ ಅಷ್ಟೇ, ನಾವು ಯಾರನ್ನ ತುಂಬ ಪ್ರೀತಿ ಮಾಡಿರ್ತೀವೋ ಅವರನ್ನ ಸಂಭೋಗಕ್ಕೆ ವಶ ಮಾಡಿಕೊಳ್ಳೋದು ಮಾತ್ರವಲ್ಲ, ಯಾರಿಂದಲಾದರೂ ದುಡ್ಡನ್ನು ಪಡೆದುಕೊಳ್ಳಬೇಕು ಅಥವಾ ಅಧಿಕಾರಿಯನ್ನು ವಶ ಮಾಡಿಕೊಂಡು ನಾವು ಅವರೊಡನೆ ಯಾವ ರೀತಿಯಾದ ಕೆಲಸಗಳನ್ನು ಮಾಡಿಸಿಕೊಳ್ಳಬೇಕು ಎನ್ನುವುದು ಸಹ ಇದು ಆಗಿರುತ್ತದೆ. ಆದರೆ ಒಳ್ಳೆಯ ಉದ್ದೇಶಕ್ಕಾಗಿ ಇಂತಹ ವಶೀಕರಣ ತಂತ್ರವನ್ನು ನಾವು ಬಳಸಿಕೊಳ್ಳಬೇಕಾಗತ್ತೆ. ಹೌದು ಸ್ನೇಹಿತರೆ, ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ಅನೇಕ ವಶೀಕರಣ ವಿಧಗಳಲ್ಲಿ ಎಲ್ಲರೂ ನಮಗೆ ಕೇಳುತ್ತಾ ಇರತಕ್ಕಂಥದ್ದು ಸ್ತ್ರೀಯರ ಪುರುಷರ ವಶೀಕರಣ. ಈ ಸ್ತ್ರೀ ಪುರುಷ ವಶೀಕರಣಕ್ಕೆ ಮಾಡಲು ಬೇಕಾಗಿರುವಂತಹ ಕೆಲವು ಸಾಮಗ್ರಿಗಳನ್ನು ಹೇಳ್ತೀನಿ ಕೇಳಿ. ಆ ಸಾಮಗ್ರಿಗಳನ್ನು ಬಳಸಿಕೊಂಡು ಈ ರೀತಿಯಾದ ವಿಧಾನಗಳನ್ನು ಅನುಸರಿಸಿಯೇ ನೀವು ವಶೀಕರಣ ತಂತ್ರವನ್ನು ಮಾಡಬೇಕಾಗುತ್ತದೆ. ಉದಾಹರಣೆಗೆ, ಇಂತಹ ವಶೀಕರಣ ಮಾಡುವಾಗ ಯಾರನ್ನ ನೀವು ಇಷ್ಟಪಟ್ಟಿರ್ತೀರೋ ಆ ವ್ಯಕ್ತಿ ಸ್ತ್ರೀ ಆಗಿರಬಹುದು, ಪುರುಷ ಆಗಿರಬಹುದು, ಅವರನ್ನ ನಿಮ್ಮ ವಶವಾಗುವಂತೆ ಮಾಡಿಕೊಳ್ಳಲು ಈ ಸರಳ ತಂತ್ರವನ್ನು ಮಾಡಬೇಕಾಗುತ್ತದೆ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಹಾಗೂ ನೀವು ಮಾಡ್ತಿರ್ತಕ್ಕಂತಹ ವಶೀಕರಣ ನಿಮಗೆ 100% ಫಲ ಕೊಡಬೇಕು ಅನ್ನೋದಾದರೆ ತಕ್ಷಣ ಸಂಪರ್ಕಿಸಿ ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ರಥ್ ಗುರುಜಿ ಇವರಿಗೆ ಒಂದು ಕರೆ ಮಾಡಿ ಈ ವಶೀಕರಣ ತಂತ್ರವನ್ನು ಮಾಡಿದ್ದೆ ಆದಲ್ಲಿ 100% ನೀವು ಯಾರನ್ನು ಇಷ್ಟಪಟ್ಟಿರ್ತೀರೋ ಅವರು ನಿಮ್ಮ ವಶವಾಗುವುದು ಶತಸಿದ್ಧ ಹಾಗೂ ಖಂಡಿತ. ಈಗ ಬನ್ನಿ ವೀಕ್ಷಕರೇ, ವಶೀಕರಣವನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಕೊನೆಯವರೆಗೂ ನೋಡಿ. ಮೊದಲು ನಿಮ್ಮ ಅಡಿಗೆ ಮನೆಯಲ್ಲಿ ಸಿಗುವಂತಹ ಪದಾರ್ಥವನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಆ ಪದಾರ್ಥ ಯಾವುದೆಂದರೆ ಒಂದು ಬೆಳ್ಳುಳ್ಳಿಯಿಂದ 4 ಬೆಳ್ಳುಳ್ಳಿಯನ್ನು ಬಿಡಿಸಿಕೊಳ್ಳಬೇಕಾಗುತ್ತೆ. 4 ಬೆಳ್ಳುಳ್ಳಿ ಕಾಳುಗಳನ್ನು ಬಿಡಿಸಿಕೊಳ್ಳಬೇಕು. ಬಿಡಿಸಿಕೊಂಡ ಆದ ನಂತರ ಇದನ್ನು ಏನು ಮಾಡಬೇಕು ಅಂದರೆ, ಒಂದು ಸೂಜಿ ಅಥವಾ ಮೊಳೆ ಇದ್ದರೆ ಮೊಳೆ ಅದನ್ನು ತೆಗೆದುಕೊಂಡು ಒಡೆಯಬೇಕಾಗುತ್ತೆ. ಮಧ್ಯಭಾಗದಿಂದ ಚುಚ್ಚಬೇಕು. ಚುಚ್ಚಿ ಆದ ನಂತರ ಆ ಬೆಳ್ಳುಳ್ಳಿ ಕಾಳುಗಳನ್ನು ಒಂದು ಬಿಳಿಯ ಪೇಪರ್ ಮೇಲೆ ಇಟ್ಕೋಬೇಕಾಗುತ್ತೆ. ಬಿಳಿಯ ಪೇಪರ್ ಮೇಲೆ ಇಟ್ಟಿಕೊಂಡಾದ ನಂತರ ಅದ್ರ ಮೇಲೆ ಅರಿಶಿಣ, ಕುಂಕುಮ 2 ಚಿಟಿಕೆ ಅಷ್ಟು ಹಾಕಬೇಕು. ಹಾಗೂ 1 ಚಿಟಿಕೆ ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿದ ನಂತರ ನೀವು ಏನು ಮಾಡಬೇಕು ಅಂದರೆ, ಅವರು ಬಳಸಿದಂತಹ ಯಾವುದಾದ್ರೂ ಒಂದು ವಸ್ತು ಇರಬಹುದು, ಅಂದರೆ ಉದಾಹರಣೆಗೆ ಪೆನ್ ಇರಬಹುದು ಅಥವಾ ಪೆನ್ನಿನ ಒಂದು ಕ್ಯಾಪ್ ಇರಬಹುದು. ಹೀಗೆ ಯಾವುದಾದ್ರೂ ಒಂದು ಅವರು ಬಳಸಿದಂತಹ ವಸ್ತುವೇ ಆಗಿರಬೇಕು. ಅದೇ ವಸ್ತುನ ವಾಪಸ್ಸು ಮಂತ್ರ ಎಲ್ಲ ಆದಮೇಲೆ ಅವ್ರ ಹತ್ರನೇ ರೀಪ್ಲೇಸ್ ಮಾಡಬೇಕಾಗುತ್ತೆ ಅದೇ ವಸ್ತುನ. ಈಗ ಅವರ ಪೆನ್ನನ್ನು ಅಲ್ಲಿ ಇಟ್ಕೊಬಿಡಿ. ಆ ಪೆನ್ನನ್ನು ಇಟ್ಕೊಂಡ ತಕ್ಷಣ ನಾವು ಈಗ ತಿಳಿಸ್ಕೊಡ್ತಾ ಇರುವಂತಹ ಈ ಕ್ರಿಯೆಯನ್ನು ನೀವು ಮಾಡಬೇಕು. ಈ ಮಂತ್ರ ಹೀಗಿದೆ: ಓಂ ನಮೋ ಕಪಾಲಿ ರುದ್ರ ಭೈರವಿ ವಶ್ಯಂ ಕುರುಕುರು ಸ್ವಾಹ, ಅಶ್ವಿನಿ ವಶ್ಯಂ ಕುರುಕುರು ಸ್ವಾಹ ಅಂತ ಈ ಮಂತ್ರನ 3 ರಿಂದ 6 ಬಾರಿ ಅವರನ್ನು ನೆನೆಸ್ಕೊಂಡು ಹೇಳಬೇಕು. ಹಾಗೂ 11 ಬಾರಿ ಅವರ ಹೆಸರು ಅಶ್ವಿನಿ ಅನ್ನೋದಾಗಿದ್ರೆ ಅಶ್ವಿನಿ ವಶ್ಯಂ ಕುರುಕುರು ಸ್ವಾಹ ಅಂತ ಅಂದ್ಬಿಟ್ಟು ಹೇಳಬೇಕು. ಇದು ಹೇಳಿದ ನಂತರ ಈ ಪೆನ್ನನ್ನು ತೆಗೆದುಕೊಂಡು ವಾಪಸ್ಸು ಅವ್ರಿಗೆ ಕೊಡಬೇಕು. ಬೇರೆ ಯಾರೂ ಮುಟ್ಟೋ ಹಾಗಿಲ್ಲ. ಮಧ್ಯದಲ್ಲಿ ನಿಮ್ಮ ಕೈಯಿಂದ ಮಂತ್ರ ಆಗಿದ ತಕ್ಷಣ ಈ ಪೆನ್ನನ್ನು ಅವ್ರ ಕೈಲಿ ಕೊಟ್ಟಿದ್ದೆ ಆದಲ್ಲಿ, ಅವರು ಈ ಪೆನ್ನನ್ನು ಬಳಸಿದ್ದೆ ಆದಲ್ಲಿ ಅವರು ನಿಮ್ಮ ವಶವಾಗ್ತಾರೆ. ಹಾಗೂ ಇದನ್ನು ನೀವೇನಾದರೂ ಈ ಮಂತ್ರ ಮಾಡಿದ್ದೀರಲ್ಲ, ಈ ಬೆಳ್ಳುಳ್ಳಿ ಹಾಗೂ ಅರಿಶಿನ, ಕುಂಕುಮ, ಉಪ್ಪನ್ನು ಇರುತ್ತಲ್ಲ, ಇದನ್ನು ತೆಗೆದುಕೊಂಡು ಹೋಗಿ ನೀವು ಹರಿಯುವ ನದಿಯಲ್ಲಿ ಈ ಪೇಪರ್ನ ಮುದ್ರೆ ಕಟ್ಟಿ ಬಿಸಾಕಬೇಕು. ಹರಿಯುವ ನದಿಯಲ್ಲಿ ಬಿಸಾಕಿದ ತಕ್ಷಣ ಅವ್ರನ್ನ ನೀವು ಮಾತಾಡಿಸಿದ್ದೆ ಆದಲ್ಲಿ ಖಂಡಿತವಾಗಿಯೂ 100% ನಿಮ್ಮ ವಶ ಆಗೋದು ಖಂಡಿತ. ಸ್ನೇಹಿತರೆ, ಇದು ಇವತ್ತಿನ ವಶೀಕರಣದ ಒಂದು ತಂತ್ರದ ಭಾಗ. ಇನ್ನಷ್ಟು ವಶೀಕರಣ ತಂತ್ರಗಳನ್ನು ನಿಮಗೆ ಈ ಚಾನಲಿನ ಮುಖಾಂತರ ನಾವು ತಿಳಿಸ್ಕೊಡ್ತೀವಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.